ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲ ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅವರ ಏಜ್ ಎಷ್ಟಿರಬೇಕು, ಈಗ LKG ಎಷ್ಟಿರಬೇಕು, UKG ಎಷ್ಟಿರಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಷ್ಟಿರಬೇಕು, ಇದರ ಬಗ್ಗೆ ಒಂದಷ್ಟು ಗೊಂದಲಗಳಿರುತ್ತೆ. ಯಾಕಂತಂದರೆ ನಾವು ಏಜ್ ಗೊತ್ತಿಲ್ಲದೇ ಚಿಕ್ಕ ವಯಸ್ಸಿಗೆ LKG ಜಾಯಿನ್ ಮಾಡಿಬಿಡೋದು, UKG ಜಾಯಿನ್ ಮಾಡಿಬಿಡೋದು, ಪ್ರಿ-KG ಹಾಕ್ಬಿಡೋದು. 1ನೇ ಕ್ಲಾಸಿಗೆ ಇವಾಗ ವಯೋಮಿತಿ ಎಷ್ಟಿರಬೇಕು, ಮತ್ತು ಮಕ್ಕಳನ್ನ ನಾವು ಹಿಂಗೆ ಏಜ್ ಗೊತ್ತಿಲ್ಲದೆ ಜಾಯಿನ್ ಮಾಡಿದ್ವಿ ಅಂತಂದರೆ ಫೈನಲ್ ಅವರು 10th ಹೋದಾಗ ಅದು ಸ್ವಲ್ಪ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ವಯಸ್ಸು ಇಷ್ಟೇ ಇರಬೇಕು, ಏಜ್ ಲಿಮಿಟ್ ಇಷ್ಟೇ ಇರಬೇಕು ಅಂತ ಏನಿಲ್ಲ. ಜಸ್ಟ್ ಹಿಂಗೆ ಟಚ್ ಮಾಡಿಸೋರು, ಹಿಂಗೆ ಟಚ್ ಆದರೆ ಹೌದು ಏಜ್ ಆಗಿದೆ ಇವಾಗ ಸೇರಿಸ್ಕೋಬೋದು ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಸೇರಿಸ್ಕೊಳ್ಳೋರು ಸ್ಕೂಲ್ಗೆ ಹೋಗ್ತಾ ಇದ್ವಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಬಟ್ ಇವಾಗ ಹಾಗಲ್ಲ, ವಯೋಮಿತಿ ಇಷ್ಟಿರಬೇಕು, ಮಕ್ಕಳ ಏಜ್ ಇಷ್ಟಿರಬೇಕು, ಈ ಕ್ಲಾಸ್ಗೆ ಈ ಸ್ಟ್ಯಾಂಡರ್ಡ್ಗೆ ಹೋಗುವಾಗ ಇಷ್ಟಿರಬೇಕು ಅಂತ ಎಲ್ಲನೂ ಡಿಸ್ಕಸ್ ಮಾಡಿ ಎಲ್ಲ ಅನೌನ್ಸ್ ಕೂಡ ಮಾಡಿದ್ದಾರೆ. ನನಗೆ ಒಂದಷ್ಟು ಕಾಮೆಂಟ್ಗಳು ಬರ್ತಾಯಿತ್ತು ಸ್ಕೂಲ್ ಬಗ್ಗೆ ಏಜ್ ಲಿಮಿಟ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡಿ ಅಂತ. ಸೊ ಹಾಗಾಗಿ ನಾನು ನೋಟ್ ಮಾಡ್ಕೊಂಡೇ ಇವತ್ತು ಬಂದಿದ್ದೀನಿ. ಏನಕ್ಕೆ ಅಂತಂದರೆ ನಾವು ಒಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಅಂತಂದರೆ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ನಮಗೆ ಕಾಮೆಂಟಲ್ಲಿ ಕೇಳ್ತೀರಾ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು, ಕರೆಕ್ಟಾಗಿ ಎಲ್ಲನೂ ತಿಳ್ಕೊಂಡು ನಿಮಗೆ ತಿಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಹಾಗಾಗಿ ನೋಟ್ ಮಾಡ್ಕೊಂಡೇನೆ LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ವಯೋಮಿತಿ ಎಷ್ಟಿರಬೇಕು ಅಂತ ತಿಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ನೋಡೋಣ ಬನ್ನಿ. ಸೊ 1ನೇ ತರಗತಿ ಪ್ರವೇಶ ವಯೋಮಿತಿ ಗೊಂದಲಕ್ಕೆ ತೆರನ ಹೇಳ್ತಿದ್ದಾರೆ. ಸೊ ರಾಜ್ಯ ಶಿಕ್ಷಣ ಇಲಾಖೆಯವರು 1ನೇ ತರಗತಿ ಮೇಯ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರುವಂತಹ ಮಗುನ ಏಜ್ ಲಿಮಿಟ್, ಏಜ್ ಎಷ್ಟಿರಬೇಕು ಅನ್ನೋದಕ್ಕೆ ತೆರನ ಹೇಳ್ತಿದ್ದಾರೆ. ಸೊ ನಾವು ಅಂದ್ಕೊಳ್ಳೋದು 4 ವರ್ಷಕ್ಕೆ LKG, 5 ವರ್ಷಕ್ಕೆ UKG, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕರೆಕ್ಟಾಗಿ 6 ಇಯರ್ಸ್ಗೆ ಕರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡು ಈ ರೀತಿ ಅಂತ ಅನ್ಕೋತೀವಿ. ಬಟ್ ಇವಾಗ ಹೆಂಗಿದೆ ಅಂತ ಅಂದರೆ LKG ಹೋಗುವಂಥ ಮಗುಗೆ 4ರಿಂದ 6 ವರ್ಷದ ಒಳಗಿರಬೇಕು. 4 ವರ್ಷ 6 ವರ್ಷದ ಒಳಗಿದ್ರೆ ಫಿಟ್ ಫಾರ್ LKG. UKGಗೆ 5ರಿಂದ 7 ವರ್ಷದ ಒಳಗಿರಬೇಕು. 7 ವರ್ಷದ ಒಳಗಿದ್ರೆ ಮಾತ್ರ UKGಗೆ ಪ್ರವೇಶನ ಮಾಡ್ತಾರೆ. 7 ವರ್ಷದ ಮೇಲಿರಬಾರ್ದು UKG ಮಗುಗೆ. ಅಂದರೆ ಈಗ ಅಡ್ಮಿಷನ್ ಮಾಡಿಸ್ತೀವಿ ಅಂತಂದರೆ 5ರಿಂದ 7 ಒಳಗಡೆ ಇದ್ದರೆ UKGಗೆ ಫಿಟ್ ಅಂತ ಹೇಳ್ಬೋದು. ಇನ್ನು 8 ವರ್ಷ ದಾಟಿದ ಮಕ್ಕಳನ್ನ 1ನೇ ಕ್ಲಾಸಿಗೆ ಪ್ರವೇಶ ಮಾಡೋದಿಲ್ಲ. ಏನಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಜಾಯಿನ್ ಮಾಡೋದಿಲ್ಲ ಅಂತಂದರೆ 8 ಇಯರ್ಸ್ ಆಗಿದೆ ಮಗುಗೆ ಅಂತಂದರೆ ಅದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಏಜ್ ಕ್ರಾಸ್ ಆಗಿದೆ ಅಂತ ಅರ್ಥ. ಸೊ 8 ಇಯರ್ಸ್ ಕಂಪ್ಲೀಟ್ ಆಗಿರುವಂಥ ಮಗುನ ಅವರು ಕನ್ಸಿಡರ್ ಮಾಡೋದು ಏನಂತ ಅಂದರೆ ಶಾಲೆ ಬಿಟ್ಟ ಮಗು, ಏನೋ ಕಾರಣದಿಂದ ಶಾಲೆಗೆ ಸೇರಿಸಿಲ್ಲ, ಇಲ್ಲ ಬಿಟ್ಟಿದ್ರು ಡಿಸ್ಕನೆಕ್ಟ್ ಆಗಿರುತ್ತೆ. ಸೊ ಈ ರೀತಿ ಎಲ್ಲ ಕನ್ಸಿಡರ್ನ ಮಾಡ್ತಾರೆ. ಸೊ ನಾನು ಹೇಳ್ದಂಗೆ LKGಗೆ 4ರಿಂದ 6 ವರ್ಷ ವಯೋಮಿತಿ ಆಗಿರಬೇಕು ಮಗುಗೆ, UKGಗೆ 5ರಿಂದ 7 ವರ್ಷ. ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರುವಂಥ ಮಗುಗೆ 6ರಿಂದ 8 ವರ್ಷದ ಒಳಗಿದ್ದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ನ ಕೊಡ್ತಾರೆ. ಸೊ ಏನಕ್ಕೆ ಅಂತಂದರೆ ಇದು 10th ಹೋಗುವಾಗ ಇಷ್ಟೇ ಏಜ್ ಇರಬೇಕು, ಇಷ್ಟು ಏಜ್ ಆಗಿರಬೇಕು, ಇಷ್ಟು ವರ್ಷದ ಮೇಲೆ ಇಷ್ಟು ತಿಂಗಳಾಗಿರಬೇಕು ಅಂತೆಲ್ಲ ಕನ್ಸಿಡರ್ ಮಾಡ್ತಾರೆ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇವಾಗ ಜಾಯಿನ್ ಮಾಡ್ತಿದ್ದೀರಾ ಅಂತಂದರೆ 6 ವರ್ಷದಿಂದ 8 ವರ್ಷದ ಒಳಗಿರುವಂಥ ಮಕ್ಕಳನ್ನ ಅಡ್ಮಿಷನ್ ಕೊಡ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಇದು 2024 ಎಲ್ಲ ಡಿಸ್ಕಷನ್ ಎಲ್ಲ ಆಗಿ ನಮ್ಮ ರಾಜ್ಯ ಶಿಕ್ಷಣ ಇಲಾಖೆಯವರು ಹೇಳಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಷ್ಟು ಗೊಂದಲಗಳಿರ್ತು. ಒಬ್ಬ ಪೇರೆಂಟ್ ಅಂತಂದರೆ ನಮಗೂ ಅನ್ನಿಸ್ತಾ ಇರುತ್ತೆ ಏನೆಲ್ಲ ಚೇಂಜಸ್ ಆಗಿದೆ ಇವಾಗ ಎಜುಕೇಷನ್ ಇದರಲ್ಲಿ, ಮಕ್ಕಳನ್ನ ಯಾವ ಏಜಿಗೆ ಸ್ಕೂಲಿಗೆ ಸೇರಿಸ್ಬೇಕು. ಇವಾಗ 2 ವರ್ಷಕ್ಕೆಲ್ಲ ಕಿಂಡರ್ ಗಾರ್ಡನ್ಸ್ಗೆಲ್ಲ ಹಾಕ್ತಾ ಇರ್ತಾರೆ, ಪ್ಲೇ ಹೋಮ್ಸ್ಗೆಲ್ಲ ಹಾಕ್ತಾ ಇರ್ತಾರೆ. ಸೊ ಏನು ಅಂತಂದರೆ ಸಮ್ಟೈಮ್ಸ್ ಇವಾಗ 2 ವರ್ಷಕ್ಕೆ ಹಾಕಿದ್ರು ಕಿಂಡರ್ ಗಾರ್ಡನ್ ಹೋಗಿ ಮಗು ಮತ್ತೆ ಬೇಬಿ ಸಿಟ್ಟಿಂಗ್ಗೆ ಹೋಗೋದಿಲ್ಲ. ಮತ್ತೆ ಏನು ಮಾಡ್ತಾರೆ, ಮತ್ತೆ ಕಿಂಡರ್ ಗಾರ್ಡನಲ್ಲಿ 2 ವರ್ಷ ಓದ್ತವೆ ಮಕ್ಕಳು. ಈಗ ಇಲ್ಲ ಅಂತಂದರೆ LKGಗೆ ಸೇರಿಸ್ಬಿಟ್ಟಿರ್ತಾರೆ, ಅಲ್ಲಿ ಟೀಚರ್ಸ್ ಕೂಡ ಏನು ಮೆನ್ಷನ್ ಮಾಡಿರೋದಿಲ್ಲ. ನೆಕ್ಸ್ಟ್ ಇಯರ್ UKGಗೆ ಹೋಗೋ ಮಗುನ ಇವಾಗ ನಿಮ್ಮ ಮಗುಗೇನ ಏಜ್ ಆಗಿಲ್ಲ, ಇದು LKG ಓದುವಂಥ ಏಜ್ ಅಂದ್ಬಿಟ್ಟು ಮತ್ತೆ 2 ವರ್ಷ LKG ಓದಿರುವಂಥ ಒಂದು ಮಕ್ಕಳುಗಳನ್ನ ನಾನು ನೋಡಿದ್ದೀನಿ. ಸೊ ಹಾಗಾಗಿ ವಯೋಮಿತಿನ ನಾನು ತಗೊಂಡಂಥ ಇನ್ಫಾರ್ಮೇಷನ್ನ ಮೂಲಕ ನಿಮಗೆ ತಿಳಿಸೋಣ ಅಂತ ಅಂದ್ಬಿಟ್ಟು ಈ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇನ್ನೂ ಒಂದು ಟೈಮ್ ಹೇಳ್ತೀನಿ, LKG ಓದಬೇಕು ಅಂತಂದರೆ ಮಗು 4ರಿಂದ 6 ವರ್ಷದ ಒಳಗಿರಬೇಕು. UKGಗೆ ಆಯಿತು ಅಂತಂದರೆ 5ರಿಂದ 7 ವರ್ಷ. ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ
ನೀವು ಅಡ್ಮಿಷನ್ ಮಾಡಬೇಕು ಅಂತಂದರೆ 6ರಿಂದ 8 ವರ್ಷದ ಒಳಗಿದ್ರೆ ಮಗು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ನ ಮಾಡಿಸ್ಕೊತಾರೆ. ಸೊ ಇಷ್ಟು ಮಾಹಿತಿನ ನಾನು ನಿಮಗೋಸ್ಕರ ಕಲೆಕ್ಟ್ ಮಾಡಿಕೊಂಡು ಹೇಳಿದ್ದೀನಿ. ಇಷ್ಟು ವಯೋಮಿತಿಗೆ ಯಾವ ಕ್ಲಾಸ್ ಯಾವ ಸ್ಟ್ಯಾಂಡರ್ಡ್ಗೆ ಜಾಯಿನ್ ಮಾಡಬೇಕು ಅಂತ ಇಷ್ಟು ಡಿಸ್ಕಷನ್ ಆಗಿತ್ತು. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಬಾಯ್ ಬಾಯ್.